ಪ್ರಾಪರ್ಟೀಸ್ ಇನ್ ಮೈಸೂರು. ಗೋಪಾಲ್ಗೌಡ ನಗರ ಮೋಡಾ ಲೇಔಟ್ ನಾರ್ತ್ ಫೇಸಿಂಗ್ ಮನೆ ಇದು ವಿತ್ 2 BHK ಪಿಲ್ಲರ್ ಕನ್ಸ್ಟ್ರಕ್ಷನ್. ಹೊರಗಡೆ ಒಂದು ಕಾರ್ ನಿಲ್ಸ್ಕೋಬೋದು. ನಾರ್ತ್ ಫೇಸಿಂಗ್ಗೆ ನಾರ್ತೆ ಡೋರ್ ಕೊಟ್ಟಿದ್ದಾರೆ. ಗೇಟು ಮತ್ತು ಡೋರು ನೋಡಿ ಅದರಗಡೆ ಕಾಣ್ತಾ ಇದೆ. ನಾರ್ತ್ ಇದೆ. 52 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾಯಿದ್ದಾರೆ. 52. ಮೈಸೂರು ಸಿಟಿ ಸೆಂಟ್ರಿಂದ 7.5 ಕಿಲೋಮೀಟರ್ ಡಿಸ್ಟೆನ್ಸು. ಎಂಟೆ ಅಂತ ಅಂದ್ಕೊಳ್ಳಿ. ಬಸ್ ಫೆಸಿಲಿಟಿನೂ ಇದೆ. ಇಲ್ಲಿಂದ 3ನೇ ಕ್ರಾಸ್ ಹೋದರೆ ಬಸ್ ಮೇನ್ ರೋಡ್. ಫುಲ್ ಟೀ ಕೂಡ ಹಾಕಿದ್ದಾರೆ. ಫಸ್ಟ್ ಫ್ಲೋರಲ್ಲಿರೋವರೆಗೆ ಸ್ಟೇರ್ ಕೇಸ್ ಇಲ್ಲಿಂದ ತೊಗೊಂಡಿದ್ದಾರೆ. ನೋಡಿ ಎದುರುಗಡೆ ಒಂದು ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಒಳಗಡೆ ಕಾಮನ್ ಬಾತ್ರೂಮ್ ಬೇರೆ ಕೊಟ್ಟಿದ್ದಾರೆ. ಅದರಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದರಲ್ಲಿ ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡ್ರ್ ಇಲ್ಲಿ ಕೇಜ್ ಮಾಡಿದಾರಲ್ಲ, ಇದರಲ್ಲಿ ಇಟ್ಕೋಬೋದು. 3 ಸಿಲಿಂಡ್ರ್ ಇಟ್ಕೋಬೋದು, ಅಷ್ಟು ಕೆಪಾಸಿಟಿ ಇದೆ. ಸಮ್ ಟ್ಯಾಂಕ್ 8,000 ಲೀಟ್ರ್ ಇದೆ. ಇದು ಲಿವಿಂಗ್. TV ಕ್ಯಾಬಿನೆಟ್, ಫಾಲ್ಸ್ ಸೀಲಿಂಗ್. ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ. ರೂಮ್ಸ್ ಎಲ್ಲ ದೊಡ್ಡದೇ ಇದೆ. ಲಿವಿಂಗು ದೊಡ್ಡದಾಗಿದೆ. ನಾರ್ತ್ ಫೇಸ್ಗೆ ಬಂದರೆ ಈ ಥರ ದೊಡ್ಡದಾಗಿ ಬರ್ತದೆ. 52 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾಯಿದ್ದಾರೆ. ಇದು ಮೇನ್ ಡೋರು. ಇದು ಮೊದಲನೇ ಬೆಡ್ರೂಮು. ಸಿಂಪಲ್ ಫಾಲ್ಸ್ ಸೀಲಿಂಗ್ ಕೆಲಸನೂ ಮಾಡಿದ್ದಾರೆ. ರೂಮ್ಸಲ್ಲಿ ಎಲ್ಲ ಕಡೆಯೂ ಫ್ಯಾನ್ ಹಾಕಿದ್ದಾರೆ. ಕಟನ್ ರಾಡ್ ಹಾಕಿದ್ದಾರೆ. ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ಲು ಮಾಡಿದ್ದಾರೆ. ನೋಡಿ ರೂಮ್ಗೇನು ಟೀ ಕುಡ್ ಡೋರ್ಸ್ ಹಾಕಿದ್ದಾರೆ. ಪೂಜಾ ರೂಮ್, ಇದಕ್ಕೂ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಇದು ಮೋಡಾ ಲೇಔಟ್. ಲೋನ್ಗಿನ್ನೆಲ್ಲ ಈಸಿ ಮಾಡಿಸ್ಬೋದು. ಇದು 2ನೇ ಬೆಡ್ರೂಮ್. ಇದು ಇವರು ಕಾಟ್ ಹಾಕಿದ್ದಾರೆ. ಇವರು ಬಂದಾಗ ಇರೋದ ಅಂತ ಅಂದ್ಬಿಟ್ಟು ಇಟ್ಕೊಂಡಿರೋದು. ಬೇಕಂದರೆ ಇದನ್ನು ಕೊಡಿಸ್ಬೋದು ಅಥವಾ ಎತ್ಕೊಂಡು ಹೋಗ್ತಾರೆ. ನೋಡಿ ಈ ಬೆಡ್ರೂಮ್ಗೂ ಫಾಲ್ಸ್ ಸೀಲಿಂಗ್ ಕೆಲಸ ಆಗಿದೆ. ವಾರ್ಡ್ರೋಬ್ ಇದಕ್ಕೂ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮತ್ತು ಟೀ ಕುಡ್ ಡೋರ್ ಹಾಕಿದ್ದಾರೆ. ಯುಟಿಲಿಟಿ, ಕಾಮನ್ ಬಾತ್ರೂಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಅಲ್ಲಿ ಸ್ಟಾರ್ಟಿಂಗ್ ಒಂದು ಇಂಡಿಯನ್ ಟಾಯ್ಲೆಟ್ ತೋರಿಸಿದೆ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ ರೈಟ್ ಸೈಡಲ್ಲಿ ಟ್ಯಾಂಕ್ ಇಟ್ಟಿದ್ದಾರಲ್ಲ, ಇದರಲ್ಲಿ ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಟ್ಕೋಬೋದು. ವಾಷಿಂಗ್ ಮಿಷಿನ್ ಇಟ್ಕೊಂಡು ಗ್ರಿಲ್ ಹಾಕ್ಕೊಂಡ್ರೆ 24 ಅವರ್ಸ್ ಇಲ್ಲೇ ವಾಷಿಂಗ್ ಮಿಷಿನ್ ಸೇಫ್ಟಿಯಾಗಿರ್ತದೆ. ಇಲ್ಲೇ ಒಣಗಿರೋ ಬಟ್ಟೆ ತೊಗೊಂಡ್ಬಂದು ಇಲ್ಲೇ ವಾಶ್ ಮಾಡಿ ಇಲ್ಲೇ ಹಾಕ್ಬಿಡ್ಬೋದು. ಬದ್ಧತೆ ಕೆಳಗಡೆ ತೊಗೊಂಡು ಬರಬೇಕಂದ್ರೆ ಕಷ್ಟ ಆಗುತ್ತೆ.